ಸೇನಾ ಸಮವಸ್ತ್ರದಲ್ಲಿ ಭಾರತದೊಳಗೆ ನುಗ್ಗಿದ ಉಗ್ರರು ಪಹಲ್ಗಾಮ್ನಲ್ಲಿ ಕಂಡು ಕೇಳದ ನರಮೇಧ ನಡೆಸಿದ್ದಾರೆ. ಪ್ರೇಮ ಕಾಶ್ಮೀರದಲ್ಲಿ ಹನಿಮೂನ್ಗೆ ಹೋದವರು ಮಾರಣ ಹೋಮವೇ ನಡೆದು ಹೋಗಿದೆ. ಪ್ರವಾಸಿಗರು ಕೈಮುಗಿದು ಬೇಡಿಕೊಂಡರೂ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರು ಭಾರತೀಯರನ್ನ ಗುಂಡಿಕ್ಕಿ ಕೊಲ್ಲಲು ಪಾಕಿಸ್ತಾನದ ಪ್ರೇರಣೆ, ಉಗ್ರರಿಗೆ ಸಿಕ್ಕ ಬೆಂಬಲವೇ ಕಾರಣ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ. ಅಷ್ಟೇ ಅಲ್ಲ, ಪಹಲ್ಗಾಮ್ ಉಗ್ರರ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು ಅನ್ನೋ ಸತ್ಯ ಕೂಡ ಇದೀಗ ಬಹಿರಂಗವಾಗಿದೆ. 2 ವಾರದ ಹಿಂದೆ ಪಾಕ್ ಮುಖಂಡ ಚೌಧರಿ ಅನ್ವರುಲ್ ಹಕ್ ಅವರು ಮಹತ್ವದ ವಿಚಾರಗಳನ್ನು ಹೇಳಿದ್ರು. ಸುದ್ದಿಗೋಷ್ಠಿ ನಡೆಸಿದ್ದ ಅನ್ವರುಲ್ ಹಕ್, ಬಲೋಸ್ತಾನದಲ್ಲಿ ಪಾಕಿಸ್ತಾನಿಗಳ ಜೊತೆ ರಕ್ತದಲ್ಲಿ ಹೋಳಿ ಆಡ್ತೀರಿ, ಇದರ ಬೆಲೆ ದಿಲ್ಲಿಯಲ್ಲಿ ಕಾಶ್ಮೀರದವರೆಗೂ ನೀವು ತೆರಬೇಕಾಗುತ್ತದೆ ಎಂದಿದ್ರು. ಮಜಾಹಿದ್ದೀನ್ ಉಗ್ರರು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಇನ್ಮುಂದೆ ಮತ್ತಷ್ಟು ಪ್ರಬಲ ದಾಳಿ ಮಾಡ್ತಾರೆ. ಭಾರತದ ಮೇಲೆ ಉಗ್ರರು ಪ್ರಬಲ ದಾಳಿ ಮಾಡು ಎಚ್ಚರಿಕೆಯನ್ನ ಚೌಧರಿ ಅನ್ವರುಲ್ ಹಕ್ ನೀಡಿದ್ದರು. ಭಾರತದೊಳಗೆ ಉಗ್ರರು ದಾಳಿ ಮಾಡು ಪಾಕಿಸ್ತಾನದ ಮುಖಂಡ ಮೊದಲೇ ಬಾಯ್ಬಿಟ್ಟಿದ್ದ. ಪಾಕಿಸ್ತಾನದಿಂದ ಬಂದ ಎಚ್ಚರಿಕೆಯನ್ನ ಭಾರತ ಲಘುವಾಗಿ ಪರಿಗಣಿಸಿದ್ದು, ಕಾಶ್ಮೀರದಲ್ಲಿ ಪ್ರವಾಸಿಗರ ಸೇನಾ ಸಮವಸ್ತ್ರದಲ್ಲಿ ಭಾರತದೊಳಗೆ ನುಗ್ಗಿದ ಉಗ್ರರು ಪಹಲ್ಗಾಮ್ನಲ್ಲಿ ಕಂಡು ಕೇಳದ ನರಮೇಧ ನಡೆಸಿದ್ದಾರೆ. ಪ್ರೇಮ ಕಾಶ್ಮೀರದಲ್ಲಿ ಹನಿಮೂನ್ಗೆ ಹೋದವರು ಮಾರಣ ಹೋಮವೇ ನಡೆದು ಹೋಗಿದೆ. ಪ್ರವಾಸಿಗರು ಕೈಮುಗಿದು ಬೇಡಿಕೊಂಡರೂ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರು ಭಾರತೀಯರನ್ನ ಗುಂಡಿಕ್ಕಿ ಕೊಲ್ಲಲು ಪಾಕಿಸ್ತಾನದ ಪ್ರೇರಣೆ, ಉಗ್ರರಿಗೆ ಸಿಕ್ಕ ಬೆಂಬಲವೇ ಕಾರಣ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ. ಅಷ್ಟೇ ಅಲ್ಲ, ಪಹಲ್ಗಾಮ್ ಉಗ್ರರ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು ಅನ್ನೋ ಸತ್ಯ ಕೂಡ ಇದೀಗ ಬಹಿರಂಗವಾಗಿದೆ. 2 ವಾರದ ಹಿಂದೆ ಪಾಕ್ ಮುಖಂಡ ಚೌಧರಿ ಅನ್ವರುಲ್ ಹಕ್ ಅವರು ಮಹತ್ವದ ವಿಚಾರಗಳನ್ನು ಹೇಳಿದ್ರು. ಸುದ್ದಿಗೋಷ್ಠಿ ನಡೆಸಿದ್ದ ಅನ್ವರುಲ್ ಹಕ್, ಬಲೋಸ್ತಾನದಲ್ಲಿ ಪಾಕಿಸ್ತಾನಿಗಳ ಜೊತೆ ರಕ್ತದಲ್ಲಿ ಹೋಳಿ ಆಡ್ತೀರಿ, ಇದರ ಬೆಲೆ ದಿಲ್ಲಿಯಲ್ಲಿ ಕಾಶ್ಮೀರದವರೆಗೂ ನೀವು ತೆರಬೇಕಾಗುತ್ತದೆ ಎಂದಿದ್ರು. ಮಜಾಹಿದ್ದೀನ್ ಉಗ್ರರು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಇನ್ಮುಂದೆ ಮತ್ತಷ್ಟು ಪ್ರಬಲ ದಾಳಿ ಮಾಡ್ತಾರೆ. ಭಾರತದ ಮೇಲೆ ಉಗ್ರರು ಪ್ರಬಲ ದಾಳಿ ಮಾಡು ಎಚ್ಚರಿಕೆಯನ್ನ ಚೌಧರಿ ಅನ್ವರುಲ್ ಹಕ್ ನೀಡಿದ್ದರು. ಭಾರತದೊಳಗೆ ಉಗ್ರರು ದಾಳಿ ಮಾಡು ಪಾಕಿಸ್ತಾನದ ಮುಖಂಡ ಮೊದಲೇ ಬಾಯ್ಬಿಟ್ಟಿದ್ದ. ಪಾಕಿಸ್ತಾನದಿಂದ ಬಂದ ಎಚ್ಚರಿಕೆಯನ್ನ ಭಾರತ ಲಘುವಾಗಿ ಪರಿಗಣಿಸಿದ್ದು, ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ. ಸೇನಾ ಸಮವಸ್ತ್ರದಲ್ಲಿ ಭಾರತದೊಳಗೆ ನುಗ್ಗಿದ ಉಗ್ರರು ಪಹಲ್ಗಾಮ್ನಲ್ಲಿ ಕಂಡು ಕೇಳದ ನರಮೇಧ ನಡೆಸಿದ್ದಾರೆ. ಪ್ರೇಮ ಕಾಶ್ಮೀರದಲ್ಲಿ ಹನಿಮೂನ್ಗೆ ಹೋದವರು ಮಾರಣ ಹೋಮವೇ ನಡೆದು ಹೋಗಿದೆ. ಪ್ರವಾಸಿಗರು ಕೈಮುಗಿದು ಬೇಡಿಕೊಂಡರೂ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರು ಭಾರತೀಯರನ್ನ ಗುಂಡಿಕ್ಕಿ ಕೊಲ್ಲಲು ಪಾಕಿಸ್ತಾನದ ಪ್ರೇರಣೆ, ಉಗ್ರರಿಗೆ ಸಿಕ್ಕ ಬೆಂಬಲವೇ ಕಾರಣ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ. ಅಷ್ಟೇ ಅಲ್ಲ, ಪಹಲ್ಗಾಮ್ ಉಗ್ರರ ದಾಳಿ ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು ಅನ್ನೋ ಸತ್ಯ ಕೂಡ ಇದೀಗ ಬಹಿರಂಗವಾಗಿದೆ. 2 ವಾರದ ಹಿಂದೆ ಪಾಕ್ ಮುಖಂಡ ಚೌಧರಿ ಅನ್ವರುಲ್ ಹಕ್ ಅವರು ಮಹತ್ವದ ವಿಚಾರಗಳನ್ನು ಹೇಳಿದ್ರು. ಸುದ್ದಿಗೋಷ್ಠಿ ನಡೆಸಿದ್ದ ಅನ್ವರುಲ್ ಹಕ್, ಬಲೋಸ್ತಾನದಲ್ಲಿ ಪಾಕಿಸ್ತಾನಿಗಳ ಜೊತೆ ರಕ್ತದಲ್ಲಿ ಹೋಳಿ ಆಡ್ತೀರಿ, ಇದರ ಬೆಲೆ ದಿಲ್ಲಿಯಲ್ಲಿ ಕಾಶ್ಮೀರದವರೆಗೂ ನೀವು ತೆರಬೇಕಾಗುತ್ತದೆ ಎಂದಿದ್ರು. ಮಜಾಹಿದ್ದೀನ್ ಉಗ್ರರು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ. ಇನ್ಮುಂದೆ ಮತ್ತಷ್ಟು ಪ್ರಬಲ ದಾಳಿ ಮಾಡ್ತಾರೆ. ಭಾರತದ ಮೇಲೆ ಉಗ್ರರು ಪ್ರಬಲ ದಾಳಿ ಮಾಡು ಎಚ್ಚರಿಕೆಯನ್ನ ಚೌಧರಿ ಅನ್ವರುಲ್ ಹಕ್ ನೀಡಿದ್ದರು. ಭಾರತದೊಳಗೆ ಉಗ್ರರು ದಾಳಿ ಮಾಡು ಪಾಕಿಸ್ತಾನದ ಮುಖಂಡ ಮೊದಲೇ ಬಾಯ್ಬಿಟ್ಟಿದ್ದ. ಪಾಕಿಸ್ತಾನದಿಂದ ಬಂದ ಎಚ್ಚರಿಕೆಯನ್ನ ಭಾರತ ಲಘುವಾಗಿ ಪರಿಗಣಿಸಿದ್ದು, ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ.